ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಉಮ್ರಾ ಯಾತ್ರೆ ಕಡ್ಡಾಯವಿಲ್ಲದಿದ್ದರೂ ಮುಸ್ಲಿಮರಿಗೆ ಹೆಚ್ಚಿನ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಒಂದು ಯಾತ್ರೆಯಾಗಿದೆ. ಇದು ಅಲ್ಲಾಹನ ಆಶೀರ್ವಾದ, ಪಾಪಗಳ ಕ್ಷಮೆ ಮತ್ತು ನಂಬಿಕೆಯನ್ನು ನವೀಕರಿಸುವ ಅವಕಾಶವನ್ನು ನೀಡುತ್ತದೆ. ಇದು ವರ್ಷದ ಯಾವುದೇ ಸಮಯದಲ್ಲಿ ಕೈಗೊಳ್ಳಬಹುದು. ಉಮ್ರಾವು ಅಲ್ಲಾಹನೊಂದಿಗೆ ನಿಕಟ ಸಂಬಂಧವನ್ನು ಬೆಳೆಸಲು ಮತ್ತು ಆತನ ಆಶೀರ್ವಾದವನ್ನು ಪಡೆಯಲು ಒಂದು ಅವಕಾಶವಾಗಿದೆ. ಉಮ್ರಾ ಯಾತ್ರೆಯು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಮತ್ತು ಇಸ್ಲಾಂ ಧರ್ಮದ ಮೂಲಗಳೊಂದಿಗೆ ಮರುಸಂಪರ್ಕ ಸಾಧಿಸಲು ಒಂದು ಮಾರ್ಗವಾಗಿದೆ. ಉಮ್ರಾಹದಲ್ಲಿ ಧರಿಸುವ ಸರಳ ಉಡುಪುಗಳು ಎಲ್ಲಾ ಮುಸ್ಲಿಮರ ಸಮಾನತೆಯನ್ನು ಮತ್ತು ಅಲ್ಲಾಹನ ಮುಂದೆ ಅವರ ಏಕತೆಯನ್ನು ನೆನಪಿಸುತ್ತದೆ. ಈ ಕುರಿತು ಸಿಂದಗಿ ನಗರದಲ್ಲಿ ಅಲ್ ತೈಬಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವತಿಯಿಂದ ಹಮ್ಮಿಕೊಂಡ ಸಿಂದಗಿ ನಗರದ 16 ಜನರ ಉಮ್ರಾ ಯಾತ್ರಿಕರನ್ನು ಬೀಳ್ಕೊಡುವ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನಗರದ ಮುಸ್ಲಿಂ ಸಮಾಜದ ಹಿರಿಯರು, ಬಂಧು ಬಳಗ ಹಾಗೂ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಮ್ರಾ ಯಾತ್ರಿಕರನ್ನು ಪ್ರಯಾಣ ಸುಖಕರವಾಗಿರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಮುನವರ್ ಮುಲ್ಲಾ ಹಾಗೂ ಇನ್ನಿತರರು ಮಾತನಾಡಿ, ಅಲ್ಲಾಹ್ ನಮಗೆಲ್ಲರಿಗೂ ಆದಷ್ಟು ಬೇಗ ಉಮ್ರಾ ಯಾತ್ರೆಯನ್ನು ಮಾಡುವ ಭಾಗ್ಯ ಕಲ್ಪಿಸಿಕೊಡಲಿ ಎಂದು ಹೇಳಿದರು.